ಹಾಯ್ ಎಲ್ರಿಗೂ ಆಶಾರ್ವಿ ಬ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಕಷಾಯ ಪುಡಿಯನ್ನು ಮಾಡಿ ತಂದಿದ್ದೇನೆ. ನಮಗೆ ಮನೇಲಿ ಈ ರೀತಿ ಕಷಾಯ ಪುಡಿ ಸ್ಟೋರ್ ಮಾಡಿಟ್ಕೊಂಡ್ರೆ ಉಂಟಲ್ಲ, ತುಂಬ ದಿನಕ್ಕೆ ಇದು ಏನಾಗೋದಿಲ್ಲ. ಒಳ್ಳೆ ಬಿಸಿ ಮಾಡಿ ಪುಡಿ ಮಾಡಿ ಈ ರೀತಿ ಇಟ್ಕೊಳ್ಬೇಕು. ಹೇಗೆ ಮಾಡೋದು ನೋಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆಯನ್ನು ಇಡ್ತಾ ಇದ್ದೇನೆ. ಒಂದು ದಪ್ಪ ತಳದ ಬಾಣಲೆಯನ್ನು ನೀವು ತಗೊಂಡ್ರೆ ಒಳ್ಳೆಯದು, ಚೆನ್ನಾಗಿ ಬಿಸಿ ಆಗ್ತದೆ. ಈಗ ಇದಕ್ಕೆ 1 ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ. ನೀವಿಲ್ಲಿ ಕಾಳು ಮೆಣಸಿನ ಪ್ರಮಾಣವನ್ನು ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಅದಾದ ನಂತರ 1 ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ. ಕಾಳು ಮೆಣಸು ಸ್ವಲ್ಪ ಬಿಸಿಯಾದ ನಂತರ ಮೆಂತೆಯನ್ನು ಹಾಕ್ಕೊಳ್ಳಿ. ಮೆಂತೆ ಬೇಗ ಕಪ್ಪಾಗ್ತದೆ, ಇಲ್ಲಾಂದರೆ ಮೆಂತೆನೂ ಅಷ್ಟೇ ತುಂಬ ಹಾಕಿದರೆ ಕಹಿ ಬರ್ತದೆ. ಸ್ವಲ್ಪ ಮಾಡುವಾಗ ನೀವು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಇದು ಬಿಸಿಯಾಗಿ ನೋಡಿ ಕೆಂಪಾಗಿದೆ, ಪರಿಮಳ ಬರ್ತದೆ ಚೆನ್ನಾಗಿ ಹುರಿಯುತ್ತಿರುವಾಗ. ಈ ರೀತಿ ಆದಾಗ ನಾವು ಇದನ್ನು ತೆಗಿಬೇಕು. ತೆಗೆದಾದ ನಂತರ ಅದೇ ಬಾಣಲಿಗೆ ನಾನಿಲ್ಲಿ ಒಂದು 2 ರಿಂದ 3 ಚಮಚದಷ್ಟು ಶುಂಠಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದು ಒಣಶುಂಠಿ ಅಲ್ಲ, ನಿಮ್ಮಲ್ಲಿ ಒಣಶುಂಠಿ ಇದ್ದರೆ ನೀವು ಒಣಶುಂಠಿಯನ್ನೇ ಹಾಕ್ಬೋದು. ನಾನಿಲ್ಲಿ ಹಸಿ ಶುಂಠಿಯನ್ನು ಸ್ವಲ್ಪ ಒಣಗಿಸಿಟ್ಟಿದ್ದೆ, ಅದನ್ನು ಈಗ ಬಾಣಲಿಗಾಗಿ ಇನ್ನೂ ಕೂಡ ಬಿಸಿ ಮಾಡಿ ಅದನ್ನು ಡ್ರೈ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ನಾವು ಎಣ್ಣೆ ಹಾಕದೇ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದೀಗ ನೋಡಿ ನಿಮಗೆ ಸೌಂಡಲ್ಲೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದನ್ನು ಕೂಡ ನಾವೀಗ ತೆಗಿತಾ ಇದ್ದೇನೆ. ಇದಾದ ನಂತರ ಈ ಬಾಣಲೆಗೆ ನಾನು 3 ಕಪ್ಪಷ್ಟು, ಅಂದರೆ ನಾವು ಜಾಸ್ತಿ ಇಲ್ಲಿ ಕಷಾಯ ಪುಡಿ ಮಾಡೋದ್ರಿಂದ ನಾನು ತುಂಬ ಹಾಕ್ತಾ ಇದ್ದೇನೆ. ಈ ಬಾಣಲಿಗೆ ನಾನೀಗ 3 ಕಪ್ಪಷ್ಟು ಧನಿಯಾ ಬೀಜ ಅಂದರೆ ಕೊತ್ತಂಬರಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನೀವು ನಿಮ್ಮ ಅಳತೆಗೆ ಬೇಕಾದಷ್ಟು ನೀವು ಹಾಕ್ಕೊಳ್ಳಿ. ನಾನು ಈ ರೀತಿ ಹಾಕಿದ್ದನ್ನು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆಯಿತು. ಈ 3 ಕಪ್ಪು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಬೀಜವನ್ನು ಚೆನ್ನಾಗಿ ಕೆಂಪಾಗೋ ತನಕ ಹುರಿಬೇಕು. ನಿಮಗೆ ಇದು ಚೆನ್ನಾಗಿ ಗೊತ್ತಾಗ್ತದೆ, ಪರಿಮಳ ಬರ್ತದೆ, ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ. ನೋಡಿ ಈ ರೀತಿ ಬಂದ ನಂತರ ಇದನ್ನು ಕೂಡ ನಾವು ತೆಗೆದು ತಟ್ಟೆಗೆ ಹಾಕ್ಕೊಳ್ಳುವ. ಈಗ ಅದೇ ಬಾಣಲಿಗೆ ನಾನು 1.5 ಕಪ್ಪಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಕಷಾಯದಲ್ಲಿ ಜೀರಿಗೆ ಪ್ರಮಾಣ ಜಾಸ್ತಿ ಆದರೂ ಕೂಡ ಚೆನ್ನಾಗಿರ್ತದೆ ಮತ್ತು ಒಳ್ಳೆಯದು ಕೂಡ. ಈ ಜೀರಿಗೆಯನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಲಾಸ್ಟಿಗೆ ತೆಗಿಲಿಕ್ಕಾಗುವಾಗ ನಾನು ಇದಕ್ಕೆ ಒಂದು 1/4 ಕಪ್ಪಷ್ಟು ಸೋಂಪನ್ನು ಹಾಕ್ತಾಯಿದ್ದೇನೆ. ಸೋಂಪು ಕೂಡ ನಮಗೆ ತುಂಬ ಒಳ್ಳೆಯದು ಜೀರ್ಣಕ್ಕೆ, ಹಾಗೆ ಅಸಿಡಿಟಿ ಎಲ್ಲ ಪ್ರಾಬ್ಲಮ್ ಇರುವಾಗ ಸೋಂಪು ಕಾಳು ತುಂಬ ನಮಗೆ ಒಳ್ಳೆಯ ಒಂದು ಔಷಧಿಯ ಇದನ್ನು ಕೊಡ್ತದೆ ನಮಗೆ. ಈಗ ನಾನು ಒಂದು 1/4 ಕಪ್ಪಷ್ಟು ಸೋಂಪನ್ನು ಸೇರಿಸ್ತೇನೆ. ನೀವು ಬರೀ ನೀರಲ್ಲಿ ಸೋಂಪು ಅಂದರೆ ಹಸಿ ಸೋಂಪನ್ನೇ ಹಾಕ್ಕೊಂಡು 1 ಚಮಚ ಸೋಂಪು, ಹಾಗೆ ಒಂದು 8 ರಿಂದ 10 ತುಳಸಿ ಎಲೆ ಮತ್ತೊಂದು 2 ದೊಡ್ಡ ಪತ್ರೆ ಎಲೆಯನ್ನು ಹಾಕ್ಕೊಂಡು ಕಷಾಯ ಮಾಡಿ ಕೂಡ ದಿನ ತಗೊಳ್ಬೋದು, ತುಂಬ ಒಳ್ಳೆಯದದು. ಅದಲ್ಲದೆ ಸೋಂಪು ಕಾಳು ಮತ್ತು ವೀಳ್ಯದೆಲೆ ಇದೆಲ್ಲ, ಒಂದು ವೀಳ್ಯದೆಲೆ ತಕ್ಕೊಂಡು ಅದನ್ನು ಕೂಡ ಕುದಿಸಿ ಕುಡಿಬೋದು. ಅದು ಕೂಡ ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಬರೀ ಸೋಂಪನ್ನು ಆ ರೀತಿ ಮಾಡ್ಬೋದು. ನಾನಿಲ್ಲಿ ಜೀರಿಗೆ ಒಟ್ಟಿಗೆ ಸೋಂಪನ್ನು ಹುರಿದು ಅದನ್ನು ಕೂಡ ತೆಗೆದಾಯಿತು. ನೆಕ್ಸ್ಟು ನಾನಿಲ್ಲಿ 1.5 ಚಮಚದಷ್ಟು ಚಕ್ಕೆ, ಹಾಗೆ ಒಂದು 10 ರಿಂದ 12 ಲವಂಗವನ್ನು ಸೇರಿಸ್ಕೊಂಡಿದ್ದೇನೆ. ಇದು ನಿಮಗಿಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ನಿಮ್ಮಲ್ಲಿ ಯಾವ ಇದು ಇಲ್ಲ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಬಟ್ ಜೀರಿಗೆ, ಕೊತ್ತಂಬರಿ ಮತ್ತು ಮೆಂತೆ ಎಲ್ಲ ನೀವು ಹಾಕಿದ್ರೇ ಕಷಾಯ ಪುಡಿ ಚೆನ್ನಾಗಿ ಆಗೋದು. ಇಲ್ಲಾಂದರೆ ನೀವು ಇದನ್ನೆಲ್ಲ ಸ್ಕಿಪ್ ಮಾಡ್ಬೋದು. ಕಾಳು ಮೆಣಸೆಲ್ಲ ಹಾಕಬೇಕು ಅಂತಿಲ್ಲ, ಜೀರಿಗೆ ಕೊತ್ತಂಬರಿ ಮಾತ್ರ ಹಾಕಲೇಬೇಕು. ಇದಿಷ್ಟನ್ನು ಹುರಿದಾದ ನಂತರ ಸ್ವಲ್ಪ ಅದು ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ ನಾನು ಸ್ವಲ್ಪ ಪುಡಿ ಮಾಡಿದ ನಂತರ ನೈಸಾಗಿ ಪುಡಿ ಮಾಡಿ ಆಯಿತು. ನೋಡಿ ಇಷ್ಟಾಗಿದೆ ನನಗೆ ಕಷಾಯ ಪುಡಿ. ನೀವು ಇದೇ ರೀತಿ ಮಾಡಿ ಒಂದು ಸತಿ, ಮಾಡಿದ ನಂತರ ಇದು ನಿಮಗೆ 1 ರಿಂದ 2 ತಿಂಗಳು 3 ತಿಂಗಳು ಕೂಡ ಏನಾಗೋದಿಲ್ಲ. ಚೆನ್ನಾಗಿ ಗಾಳಿ ಆಡದ ಡಬ್ಬದಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಪ್ರತಿದಿನ ಇದನ್ನು ನೀವು ಕಷಾಯ ಮಾಡಿ ತಗೊಳ್ಬೋದು. ಒಂದು ತುಂಡು ಬೆಲ್ಲ ಹಾಕಿ ನೀವು ಕಷಾಯ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ, ಹಾಗೆ ವ್ಲಾಗ್ ಏನಾರು ಇದ್ದರೆ ನೋಟಿಫಿಕೇಷನಲ್ಲಿ ಬರ್ತದೆ. ಹೀಗೆ ನನ್ನ ವಿಡಿಯೋನ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಾನೀಗ ಈ ಕಷಾಯ ಪುಡಿಯಲ್ಲಿ ಕಷಾಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೋಡಿ ನಾನಿಲ್ಲಿ ಒಂದು
ಸಣ್ಣ ಬೌಲನ್ನು ಇಟ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ 1 ಚಮಚದಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈ ಬೆಲ್ಲ ಹಾಕಿದ ನಂತರ ನೀರು ಸ್ವಲ್ಪ ಕುದೀತಾ ಇರುವಾಗ ಈ ಕಷಾಯ ಪುಡಿಯನ್ನು ನಾವು ಹಾಕ್ಕೊಳ್ಬೇಕು. ಇಲ್ಲಿ ಒಂದು 2 ಗ್ಲಾಸಿಗೆ ನಾನು 1 ಚಮಚದಷ್ಟು ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ಹಾಗೇ ಬೇಕಾದರೆ ಈ ಕಷಾಯವನ್ನು ತಗೊಳ್ಬೋದು ಅಥವಾ ಹಾಲು ಸೇರಿಸಿ ಕೂಡ ತಗೊಳ್ಬೋದು. ಈಗ ನೋಡಿ ಕುದೀತಾ ಇದೆ. ಇದನ್ನು ಚೆನ್ನಾಗಿ ಕುದಿಸಬೇಕು. ಒಂದು ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಾವು ತಗೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ನಾವು ಯೂಸ್ ಮಾಡಿಕೊಳ್ಬೇಕು. ಈಗ ಕುದಿ ಬಂದಾಗಿದೆ. ನಾನೀಗ ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸಿ ತೋರಿಸ್ತೇನೆ ಮತ್ತು ಹಾಗೇ ಕೂಡ ತೋರಿಸ್ತೇನೆ. ಇಲ್ಲಿ ನಾನೀಗ ಇದನ್ನು ಸ್ಟ್ರೈನರ್ ಸಹಾಯದಿಂದ ಅರಿಸ್ತಾ ಇದ್ದೇನೆ. ಈಗ ಇಷ್ಟ ಆಗಿದೆ ನೋಡಿ ಕಷಾಯ. ಇದನ್ನು ಹಾಗೆ ಕೂಡ ಕುಡಿಲಿಕ್ಕೆ ಚೆನ್ನಾಗಿರ್ತದೆ. ನಿಮ್ಗೆ ಇಷ್ಟ ಇಲ್ಲಾಂದರೆ ನೀವು ಹಾಲನ್ನು ಸೇರಿಸಿ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ಬೆಲ್ಲ ಕೂಡ ಹಾಕಿರ್ತೇವಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಇದೇ ರೀತಿ ನೀವು ಟ್ರೈ ಮಾಡಿ. ಮನೆಯಲ್ಲೇ ನೀವು ಈ ರೀತಿ ಮಾಡಿಟ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಟೀ ಕಾಫಿ ಬೇಡ ಅಂದರೆ ಈ ರೀತಿ ಕಷಾಯ ಕೂಡ ಮಾಡಿಕೊಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.